ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಪುರಾಣ ಕಾಲದಿಂದಲೂ ಆರ್ಯರು, ದ್ರಾವಿಡರು ಅನ್ನುವಂಥ ಯಾವ ಜನಾಂಗದ ಬಗ್ಗೆ ಗೊಂದಲಗಳನ್ನು ಮಾಡ್ತಾ ಇದ್ದಾರೆ. ಈ ಆರ್ಯರು ಅನ್ನುವಂಥ ಶಬ್ದ ತಿಳಿದವ, ಜ್ಞಾನಿ, ಬುದ್ಧಿವಂತ ಅಂತ. ಇನ್ನು ಮಹಾಭಾರತದಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಅನಾರ್ಯನಾಗಬೇಡ ಅಂತೇಳಿದ್ರೆ ಬುದ್ಧಿ ಇಲ್ಲದವನಾಗೆ ಮಾಡಬೇಡ ಅಂತ, ಶೂರನಾಗು. ಹೀಗೆ ಇದು ಆರ್ಯ ಅನ್ನುವಂಥ ಶಬ್ದಕ್ಕೆ ಅರ್ಥ. ದ್ರಾವಿಡ ಅಂತ ಹೇಳಿದರೆ 3 ಸುತ್ತು ನೀರಿರುವಂಥ ಪ್ರದೇಶದಲ್ಲಿ ಯಾರು ವಾಸಿಸ್ತಾನೆ ಅವ ದ್ರಾವಿಡ ಅಂತ. ಇದನ್ನು ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ ದ್ರವಿಡ ಶಿಶು ಅಂತ. ದ್ರವಿಡ ಶಿಶು ಅಂತ ಹೇಳಿದರೆ ದ್ರಾವಿಡ ಅಂತ, 3 ಸುತ್ತು ನೀರಿರುವ ಪ್ರದೇಶದಲ್ಲಿ ಹುಟ್ಟಿದವ ಅಂತ. ಹಾಗೆ ನಮ್ಮ ಈ ಪ್ರದೇಶದಲ್ಲಿ ಹಿಂದೆ ಮುಗೇರರು ಮತ್ತು ಬಾಕುಡರು ಅನ್ನುವಂಥ ಮೂಲ ಜನಾಂಗ ಮಾತ್ರ ಇದ್ದದ್ದು. ಇಲ್ಲಿ ಬಾಕುಡರೆಲ್ಲರೂ ಗುಡ್ಡದ ಮೇಲಿನ ಪ್ರದೇಶದಲ್ಲಿ ವಾಸಿಸುವವರು, ಹಾಗೆ ಮುಗೇರರೆಲ್ಲರೂ ಈ ಸಮತಟ್ಟು ಪ್ರದೇಶದಲ್ಲಿ ವಾಸಿಸುವವರು. ಹೀಗೆ ಈ ಸಮತಟ್ಟು ಪ್ರದೇಶದಲ್ಲಿ ವಾಸಿಸುವವರೆಲ್ಲರೂ ಭಾವುಕರು, ಹಾಗೆ ಈ ಗುಡ್ಡದ ಮೇಲೆ ವಾಸಿಸುವವರೆಲ್ಲರೂ ಬುದ್ಧಿವಂತರು, ಜ್ಞಾನಿಗಳು ಅಂತ. ಅದೇ ರೀತಿ ಈಗ ಉತ್ತರ ಭಾರತವನ್ನು ತೆಗೆದುಕೊಂಡ್ರೆ ಉತ್ತರ ಭಾರತ ಪೂರ್ತಿ ಆರ್ಯರು, ದಕ್ಷಿಣ ಭಾರತ ಪೂರ್ತಿ ದ್ರಾವಿಡರು ಅಂತ. ಇನ್ನು ಸಂಕಲ್ಪ ಮಾಡುವಾಗ ಮಂತ್ರ ಹೇಳಲಿಕ್ಕುಂಟು, ಅಲ್ಲಿ ದಂಡಕಾರಣ್ಯ ಅಂತ ಬರ್ತದೆ. ದಕ್ಷಿಣ ಭಾರತ ಪೂರ್ತಿ ದಂಡಕಾರಣ್ಯ, ಅದು ಕಾಡು. ಹೀಗೆ ಈ ಕಾಡು ಪ್ರದೇಶದಲ್ಲಿ ಬಿಲ್ಲವರಾಗಿ ಎಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ಬಿಲ್ಲು ಬಾಣ ಹಿಡಿದುಕೊಂಡು ಕಾಡು ಗುಡ್ಡಗಳಲ್ಲಿ ವಾಸಿಸ್ತಾ ಬದುಕ್ತಾ ಇದ್ದಂಥ ಜನಾಂಗದ ಕತೆ. ಆ ಜನಾಂಗ ಎಷ್ಟು ಮುಂದುವರೆದಿತ್ತು, ಆ ಜನಾಂಗದ ಸಾಧನೆಗಳೇನು, ಇದೆಲ್ಲವನ್ನು ನಾವೀಗ ಒಂದೊಂದಾಗಿ ತಿಳಿಯುತ್ತಾ ಹೋಗುವ. ಇನ್ನು ಪ್ರತಿಯೊಬ್ಬನ ಶರೀರವು ಪಂಚಭೂತಾತ್ಮಿಕವಾದಂಥ ಶರೀರ. ಇದರಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂತೇಳಿ 5 ತತ್ವಗಳಿದೆ. ಹೇಗೆ ಶರೀರದಲ್ಲಿ 5 ತತ್ವಗಳಿದೆ, ಆ ತತ್ವಗಳಿಂದಾದಂಥ ಶರೀರವನ್ನು ಪಡಕೊಂಡಂಥ ನಾವು ಅಂತ ಹೇಳಿದರೆ ಆರ್ಯರು, ದ್ರಾವಿಡರು, ಹಾಗೆ ದ್ರಾವಿಡರಲ್ಲಿ ಪಂಚ ದ್ರಾವಿಡರು ಅಂತ. ಈ ಪಂಚದ್ರಾವಿಡರಿಗೂ ಸಹ ಮನುಷ್ಯನದ್ದೇ ಶರೀರ ಇರುವುದು. ಮನುಷ್ಯನ ಶರೀರದಲ್ಲಿ ಏನೇನೆಲ್ಲ ಇದೆ ಅದೇ ಎಲ್ಲರೊಳಗೂ ಇರುವುದು. ಹಾಗಿರುವಾಗ ಅವರು ಬೇರೆ ಬೇರೆ ಯಾಕೆ ಆದರು, ಭಾಷೆ ಬೇರೆ ಯಾಕೆ ಆಯಿತು? ಇದಕ್ಕೆ ಆ ಭೌಗೋಳಿಕವಾದಂಥ ಆಯಾಯ ಪ್ರದೇಶಗಳು ಆ ಭಾಷೆಯನ್ನು ಹಾಗೆಯೇ ಆ ಜನಾಂಗವನ್ನು ಬೆಳೆಸಲಿಕ್ಕೆ ಹೇಗೆ ಕಾರಣ ಆಯಿತು. ಹಾಗೆಯೇ ದಕ್ಷಿಣ ಭಾರತದವರಿಗೆ ವಿದ್ಯೆಯನ್ನು ಕಲಿಸ್ಲಿಕ್ಕೋಸ್ಕರ, ಜ್ಞಾನವನ್ನು ಕಲಿಸ್ಲಿಕ್ಕೋಸ್ಕರ ಅಗತ್ಯ ಹಿಮಾಲಯದಿಂದ ಇಲ್ಲಿ ಬರ್ತಾನೆ. ಹೀಗೆ ದಕ್ಷಿಣ ಭಾರತಕ್ಕೆ ಗುರು ಯಾರು ಕೇಳಿದರೆ ಅಗತ್ಯ ಅಂತ. ಈ ಅಗತ್ಯ ಯಾರು ಕೇಳಿದರೆ ಹಿಂದೆ ನಾನು ಏನು ಆದಿ ವಿದ್ಯೆ, ಕಾದಿ ವಿದ್ಯೆ ಅಲ್ಲ ಸಾದಿ ವಿದ್ಯೆ ಅಂತ ಹೇಳಿದ್ದೇನೆ, ಆ ಕಾದಿ ವಿದ್ಯೆಯನ್ನು ಕಲಿಸಿದವ ಮನ್ಮಥನಿಗೆ ಸಿಕ್ಕಿದಂಥ ಕಾದಿ ವಿದ್ಯೆ ಅದನ್ನು ಹಯಗ್ರೀವ ಅಗಸ್ತ್ಯನಿಗೆ ಹೇಳ್ತಾನೆ. ಅಂಥ ಅಗತ್ಯ ಉತ್ತರದಿಂದ ದಕ್ಷಿಣಕ್ಕೆ ಬರುವಾಗ ಅವನಿಗೆ ಅಡ್ಡ ಆಗಿ ವಿಂಧ್ಯ ಪರ್ವತ ಬೆಳೀತಾ ಇರ್ತದೆ. ಹೀಗೆ ಆ ವಿಂಧ್ಯ ಪರ್ವತದ ಬೆಳವಣಿಗೆ ಇನ್ನೂ ಹೆಚ್ಚು ಹೋದರೆ ಸೂರ್ಯನ ಬೆಳಕು ಬೀಳಲಿಕ್ಕೆ ಕಷ್ಟ ಆಗ್ಬೋದು. ಆ ಕಾರಣದಿಂದ ಆ ವಿಂಧ್ಯ ಪರ್ವತವನ್ನು ಸ್ವಲ್ಪ ತಗ್ಲಿಕ್ಕೆ ಹೇಳಿ, ನನಗೆ ದಕ್ಷಿಣಕ್ಕೆ ಹೋಗ್ಲಿಕ್ಕಿದೆ, ಹಿಂದೆ ಬರುವ ತನಕ ಹಾಗೆಯೇ ನಿಲ್ಲಂತ ಹೇಳಿ ಹೋಗ್ತಾನೆ. ಇನ್ನು ಹಿಂದೆ ಅವ ಬರುವುದೇ ಇಲ್ಲ. ಆದ್ದರಿಂದ ವಿಂಧ್ಯ ಪರ್ವತ ಈಗ ಸಹ ತಗ್ಗಿದೆ. ತಗ್ಗಿದೆ ಅಂತ ಹೇಳಿದರೆ ಅಹಂಕಾರವನ್ನು ತಗ್ಗಿಸುವುದು. ವಿಂಧ್ಯ ಪರ್ವತ ಅಂತೇಳಿ ಎದೆಯ ಎದುರಿಗೆ ಬೆಳೆಯುವಂಥದ್ದು, ಅದು ನಾನು ಅನ್ನುವಂಥ ಯಾವ ಅಹಂಕಾರ ಉಂಟು, ಈ ಅಹಂಕಾರವನ್ನು ತಗ್ಗಿಸುವಂಥ ಕ್ರಿಯೆ ಅದು. ಹಾಗೆ ಅಹಂಕಾರವನ್ನು ತಗ್ಗಿಸಿ ಮತ್ತೆ ಅವ ಕೆಳಗೆ ಬಂದ. ಎಲ್ಲಿ ಬಂದ? ದಕ್ಷಿಣ ಭಾರತಕ್ಕೆ ಬಂದ. ಇನ್ನು ವಿಂಧ್ಯ ಪರ್ವತ ಇಲ್ಲೇ ಇದೆ ಅಂತ ಹೇಳಲಿಕ್ಕೆ ನಿಮಗೆ ಮಹಿಷಮರ್ದಿನಿ ಸ್ತೋತ್ರದಲ್ಲಿ ಬರ್ತದೆ, ಗಿರಿವರ ವಿಂಧ್ಯ ಶಿರೋಧಿ ನಿವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಅಂತ. ಯಾಕಂದ್ರೆ ಇಲ್ಲಿರುವುದು ವಿಷ್ಣು ಗ್ರಂಥಿ. ಆ ವಿಷ್ಣು ಗ್ರಂಥಿಯಲ್ಲಿ ಅವಳು ವಿಷ್ಣು ಅವಳೇ ಆಗಿ ನಿಲ್ತಾಳೆ ಅಂತ. ಅದಕ್ಕೆ ವಿಂಧ್ಯಾಚಲ ವಾಸಿನಿ ಅಂತ ಹೆಸರು. ಹೀಗೆ ಅಗತ್ಯ ಯಾಕೆ ಬಂದ? ಇನ್ನು ದಕ್ಷಿಣ ಭಾರತವರಿಗೆ ಅಂಥ ವಿದ್ಯೆಯನ್ನು ಯಾವ ರೀತಿ ಕಲಿಸಿದವ?
ಇನ್ನು ಪ್ರತಿಯೊಬ್ಬನ ಶರೀರದಲ್ಲಿ ಹೇಗೆ ಮೂಲಾಧಾರದಿಂದ ವಿಶುದ್ಧಿ ಚಕ್ರ ತನಕ 5 ಚಕ್ರಗಳಿದೆ. ಈ 5 ಚಕ್ರಗಳಲ್ಲಿ ಒಂದೊಂದು ಚಕ್ರದಲ್ಲಿ ಒಂದೊಂದು ಪ್ರದೇಶದವರು ನಿಂತ್ರೆ ಅಂತೇಳಿ ಆ ಭಾವದಲ್ಲಿ ನಿಂತ್ರೆ, ಈ ನಿಲ್ಲುವುದು ಯಾಕೆ ಅಂತ ಹೇಳಿದ್ರೆ ಧರ್ಮ ಸ್ಥಾಪನೆಗೋಸ್ಕರ, ನಮ್ಮ ಇಲ್ಲಿಯ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ. ಯಾವ ಆಚರಣೆಗಳನ್ನು ಹಿಂದಿನಿಂದ ಮಾಡ್ತಾ ಬಂದಿದ್ದಾರೆ ಅದನ್ನು ಇನ್ನೂ ಮುಂದುವರಿಸಲಿಕ್ಕೋಸ್ಕರ, ನಮ್ಮದು ತುಂಬ ಸುಪೀರಿಯರ್, ನಮ್ಮದು ತುಂಬ ಉನ್ನತವಾದದ್ದು, ಉತ್ಕೃಷ್ಟವಾದದ್ದು ಅಂತ ಹೇಳಿ ಈ 5 ದ್ರಾವಿಡರು ಅವರವರ ಉತ್ಕೃಷ್ಟತೆಯನ್ನು ಬೆಳೆಸ್ತಾ ಹೋದ್ರೆ, ಅದು ಸಾಧನೆಯ ಮುಖಾಂತರ ಸಾಧಿಸ್ತಾ ಹೋದ್ರೆ, ಆಗ ಇಲ್ಲಿ ಏನಾಗ್ತದೆ, ಈ 5 ಸ್ಥಿತಿಗಳಿಗೆ ಬೇಕಾದಂಥ 5 ನಮೂನೆಯ ಜನಾಂಗ ಇಲ್ಲಿ ಉಚ್ಛ್ರಾಯವಾದಂಥ ಸ್ಥಿತಿಗೆ ಬರ್ತದೆ. ಯಾವ ಗುರಿಯನ್ನು ಇಟ್ಟುಕೊಂಡು ನಮ್ಮ ಹಿಂದಿನ ಋಷಿಮುನಿಗಳು ಬೀಜ ಹಾಕಿಟ್ರೋ ಆ ಬೀಜ ಇವತ್ತು ಮರ ಆಗಿ ನಿಲ್ಲಿಕ್ಕಿದೆ. ಆಧ್ಯಾತ್ಮದ ಅಂತ ಉನ್ನತವಾದಂಥ ಒಂದು ಸ್ಥಿತಿಯನ್ನು ಮುಟ್ಲಿಕ್ಕಿದೆ. ಹೀಗೆ ಇಂಥ ಆಧ್ಯಾತ್ಮದ ಆ ಸ್ಥಿತಿಯನ್ನು ಯಾರ್ಯಾರು ಎಲ್ಲೆಲ್ಲಿ ಅನುಭವಿಸ್ತಾ ಇದ್ದಾರೆ. ಇನ್ನು ಮನ್ಮಥ ಶಿವನಿಗೆ ಬಾಣ ಬಿಟ್ಟಾಗ ಅಲ್ಲಿ 5 ಬಾಣ ಇತ್ತು, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಅಂತ. ಇದು 5 ಬಾಣಗಳು ಸಹ ಮೂಲಾಧಾರದಿಂದ ವಿಶುದ್ಧಿ ಚಕ್ರದವರೆಗಿರುವಂಥ 5 ಚಕ್ರಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ, ಶಿವನ ಆ 5 ಚಕ್ರವನ್ನು ಜಾಗೃತಗೊಳಿಸಿದ ಯಾರು? ಮನ್ಮಥ. ಆಗ ಶಿವ ಜಾಗೃತನಾದ. ಯೋಗಿಯಲ್ಲಿ ಕಣ್ಣು ಮುಚ್ಚಿ ಕುತ್ಕೊಂಡಿದ್ದಾನೆ, ಯೋಗಿ ಸಮಾಧಿ ಸ್ಥಿತಿಯಲ್ಲಿದ್ದಾನೆ, ಯೋಗಿಯ ಒಳಗಿರುವಂಥ ಶಿವ ಎದ್ದ ಅಂತ. ಹಾಗೆ ಇಲ್ಲಿ ಪಂಚಭೂತಾತ್ಮಿಕವಾದಂಥ ಈ ಶರೀರಕ್ಕೆ 5 ಗಣಪತಿ ಇದೆ. ಇನ್ನು 27 ನಕ್ಷತ್ರಕ್ಕೆ 27 ಗಣಪತಿ, ಒಟ್ಟಿಗೆ 32 ಗಣಪತಿ. ಇದರ ಬಗ್ಗೆ ಹಿಂದೆ ಎಲ್ಲ ತಿಳಿಸಿದ್ದೇನೆ. ಹಾಗೆ ಇಲ್ಲೀಗ ಮೂಲಾಧಾರ ಚಕ್ರಕ್ಕೆ ಬಾಲಗಣಪತಿ ಅಂತ. ಇನ್ನು ಮೂಲಾಧಾರ ಚಕ್ರದ ಬಣ್ಣ ಕೆಂಪು. ಇನ್ನು ಆ ಕೆಂಪು ಅಂತ ಹೇಳಿದ್ರೆ ಅಲ್ಲಿ ಕ್ರೋಧ ಅಂತ. ಮೂಲಾಧಾರ ಚಕ್ರದ ಗುಣ ಯಾವುದು ಕೇಳಿದ್ರೆ ಪ್ರಾಣಿ ಸಹಜವಾದಂಥ ಗುಣ, ಅದು ಕ್ರೋಧ. ಇನ್ನು ಹಾಗೆ ಮೂಲಾಧಾರ ಚಕ್ರದಲ್ಲಿ ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅವ ಎಚ್ಚರದಲ್ಲಿದ್ದಾನೆ, ಜಾಗೃತ ಅವಸ್ಥೆಯಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಉಪಸ್ಥೇಂದ್ರಿಯ, ಬಾಯಿ ಅಂತೇಳಿ 10 ಇಂದ್ರಿಯಗಳ ಮುಖಾಂತರ ಇಡೀ ಪ್ರಪಂಚವನ್ನು ಯಾರು ನೋಡ್ತಾನೆ ಅವನಿಗೆ ದಶಾನನ ಅಂತ ಹೆಸರು. ಇಂಥ ದಶಾನನ ಇದ್ದದ್ದು ಅದೇ ದಕ್ಷಿಣ ಭಾರತದಲ್ಲಿ. ಇವತ್ತಿಗೂ ತಮಿಳುನಾಡಿನವರು ರಾವಣನನ್ನು ಪೂಜಿಸುವವರು, ರಾಮನನ್ನಲ್ಲ. ಹಾಗೆ ಮೂಲಾಧಾರ ಚಕ್ರ ಹೇಗಿದೆ ಹಾಗೆ ಅಲ್ಲಿ ರಾಮೇಶ್ವರ ಅಂತ ಇದೆ. ಹಾಗೆ ಮೂಲಾಧಾರದಲ್ಲಿ ಕನ್ಯಾಕುಮಾರಿ ಇದ್ದಾಳೆ. ಇನ್ನು ಕನ್ಯಾಕುಮಾರಿ ಅಲ್ಲಿ ಯಾಕಿದ್ದಾಳೆ ಅಂತ ಹೇಳಿದ್ರೆ, ಶಿವ ಪಾರ್ವತಿಯ ಮದುವೆ ಆಗಿ ಅವಳು ರಾಜರಾಜೇಶ್ವರಿ ಅಂತ ಆಗ್ತಾಳೆ. ಈ ರಾಜರಾಜೇಶ್ವರಿ ಅಂತ ಆದ ನಂತರ ಅದರ ಮರುದಿನ ಪ್ರತಿಯೊಬ್ಬ ಯೋಗಿಯು ಸಾಧನೆಯ ಸ್ಥಿತಿಯಲ್ಲಿ, ಸಮಾಧಿಯ ಸ್ಥಿತಿಯಲ್ಲಿ, ಶಿವಶಕ್ತಿ ಯುಕ್ತವಾದಂಥ ಸ್ಥಿತಿಯಲ್ಲಿ ನಿಂತರೂ ಪುನಃ ಅವನಿಗೆ ಎಚ್ಚರದ ಸ್ಥಿತಿಗೆ ಬರಲಿಕ್ಕುಂಟು, ಜಾಗೃತ ಅವಸ್ಥೆ ಸ್ಥಿತಿಗೆ ಬರಲಿಕ್ಕುಂಟು. ಈ ಎಚ್ಚರದ ಸ್ಥಿತಿಗೆ ನಾನು ಬಂದಾಗ ಆಗ ನಾನು ಶಿವ ಅಲ್ಲ. ಯಾಕೆಂತೇಳಿ ಅದು ನಾನು ಎಚ್ಚರದವ. ಆಗ ಒಳಗಿರುವಂಥ ಆಜ್ಞಾ ಚಕ್ರದಲ್ಲಿರುವಂತಹ ರಾಜರಾಜೇಶ್ವರಿ ಇವ ಸಚಿಯ ಗಂಡ ಇಂದ್ರ, ಇವ ಶಿವ ಅಲ್ಲ ಅಂತ ಹೇಳಿ ಮೂಲಾಧಾರ ನಿಂತಲು ಅಂತೇಳಿ ಕನ್ಯಾಕುಮಾರಿಯಾಗಿ ನಿಂತಲು. ಹೀಗೆ ಆ ಮೂಲಾಧಾರ ಅಂತ ಹೇಳಿದ್ರೆ ತಮಿಳುನಾಡಿನವರೆಲ್ಲರೂ ಮೂಲಾಧಾರ ಚಕ್ರದವರು. ಅವರಲ್ಲಿ ಬಾಕಿಯ 4 ಚಕ್ರ ಇದೆ, ಆದರೆ ಇಲ್ಲಿ ಮೂಲಾಧಾರ ಚಕ್ರ ಡಾಮಿನೇಟಿಂಗ್ ಅಂತ. ಅಂದರೆ ಇಡೀ ಶರೀರದ ಮತ್ತು ಮನಸ್ಸನ್ನು ಮೂಲಾಧಾರ ಚಕ್ರ ನಿಯಂತ್ರಿಸ್ತದೆ. ಹಾಗೆ ರಾಮೇಶ್ವರದಿಂದ ಕೆಳಗೆ ಶ್ರೀಲಂಕಾ, ಕುಮಾರಿ ಖಂಡಂ ಇದೆಲ್ಲವೂ ಹಾಗೆ ಆ ಮೂಲಾಧಾರ ಚಕ್ರದಿಂದ ಕೆಳಗಿರುವಂತಹ ಪ್ರದೇಶಗಳ ಬಗ್ಗೆ ತಿಳಿಸ್ತದೆ. ಅಂತಹ ಸ್ಥಿತಿ ಮೂಲಾಧಾರ ಚಕ್ರದಲ್ಲಿ ಜಾಗೃತಗೊಳ್ತದೆ. ಸೊ ಇಂಥ ಅಹಂಕಾರದ ಸ್ಥಿತಿಯಲ್ಲಿ ಒಂದು ವೇಳೆ ರಾವಣ ಇದ್ರೆ ಅವ ತನ್ನ ಅಹಂಕಾರವನ್ನು ತಗ್ಗಿಸಿ ಶಿವನನ್ನು ಪೂಜಿಸಿದ್ದಾನೆ. ತನ್ನ ಅಹಂಕಾರವನ್ನು ತಗ್ಗಿಸಿ ರಾಮನಿಗೆ ಪೌರೋಹಿತ್ಯ ಮಾಡಿದ್ದಾನೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಅಹಂಕಾರ ಒಂದು ಇರ್ತದೆ, ಅದು ಇರುವಂಥದ್ದೇ, ಅದನ್ನು ತಗ್ಗಿಸ್ಬೇಕು. ಆ ತಗ್ಗಿಸ್ಲಿಕ್ಕೆ ಇಲ್ಲಿ ತಮಿಳುನಾಡಿನಲ್ಲಿ ಪೂರ್ತಿ ಗುರು ಯಾರು ಕೇಳಿದ್ರೆ ಅಗಸ್ತ್ಯ. ಅಂದರೆ ಅಹಂಕಾರವನ್ನು ತಗ್ಗಿಸಿದವ, ಅವ ಜ್ಞಾನ, ಅದೊಂದು ಜ್ಞಾನದ ದಾರಿ. ಇನ್ನು ಸ್ವಾಧಿಷ್ಠಾನ ಚಕ್ರ, ಈ ಸ್ವಾಧಿಷ್ಠಾನ ಚಕ್ರ ಜಲತತ್ವದ್ದು. ಈ ಜಲತತ್ವ ವಿಷ್ಣುವಿಗೆ ಸಂಬಂಧಪಟ್ಟದ್ದು. ಹಾಗೆ ಈ ಸ್ವಾಧಿಷ್ಠಾನ ಚಕ್ರ ಇರುವುದು ಬ್ರಹ್ಮಗ್ರಂಥಿಯ ಮೇಲೆ. ಅಲ್ಲಿ ರೀಪ್ರೊಡಕ್ಟಿವ್ ಸಿಸ್ಟಮ್ಗಳೆಲ್ಲವೂ ಜಾಗೃತ ಆಗುವುದು ಅದೇ ಸ್ವಾಧಿಷ್ಠಾನ ಚಕ್ರದಿಂದ. ಇನ್ನಲ್ಲಿ ವಿಷ್ಣು ದೇವರು
ಹಾಗೆ ಭಗವತಿ ದೇವರು, ಹಾಗೆ ವಿಷ್ಣು ಮಾಯೆ. ಸೊ ಇಂಥ ಎಲ್ಲ ತತ್ವಗಳನ್ನು ಪೂಜಿಸುವವರು. ಇನ್ನು ಸ್ವಾಧಿಷ್ಠಾನ ಚಕ್ರದಲ್ಲಿ ಈ ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ಗಳು ಜಾಗೃತಗೊಳ್ತದೆ ಅಂತ ಹೇಳಿದಲ್ಲಿ ರತಿ, ಮನ್ಮಥ, ಹಾಗೆಯೇ ಅಪ್ಸರೆಯರು. ಸೊ ಇಂಥ ಸ್ಥಿತಿಯನ್ನು ಜಾಗೃತಗೊಳಿಸಿದ್ದಕ್ಕೆ ಅಲ್ಲಿ ತಂತ್ರ ಕೆಲಸ ಮಾಡ್ತದೆ. ಆದ್ದರಿಂದ ಬಂಗಾಳದವರು ಮತ್ತು ಕೇರಳದವರು ತಾಂತ್ರಿಕರು. ಇನ್ನು ಜಲತತ್ವದಲ್ಲಿ ಹೇಗೆ ನಮ್ಮ ಭಾವನೆಗಳು ಶೇಖರಣೆಗೊಳ್ತದೆ ಇದನ್ನೆಲ್ಲವೂ ಹಿಂದೆ ಮೆಜರೋ ಇಮೋಟೋನ ಬಗ್ಗೆ ತಿಳಿಸುವಾಗ, ಆ ಕ್ರಿಸ್ಟಲ್ ಫಾರ್ಮೇಷನ್ನ ಬಗ್ಗೆ ತಿಳಿಸುವಾಗ ತಿಳಿಸಿದ್ದೇನೆ. ಇನ್ನು ಸ್ವಾಧಿಷ್ಠಾನ ಚಕ್ರದ ಹೂ ಅಶೋಕ ಅಂತ. ಅಶೋಕ ಅಂತ ಹೇಳಿದರೆ ಅಶೋಕ ಅರಿಷ್ಟ ಎಲ್ಲ ಮಾಡುವಂಥ ಆ ಗಿಡದ ಹೂ ಅದು ಅಶೋಕ. ಹಾಗೆ ಈ ಸ್ವಾಧಿಷ್ಠಾನ ಚಕ್ರದಲ್ಲಿರುವಂಥ ಗಣಪತಿಗೆ ತರುಣ ಗಣಪತಿ ಅಂತ ಹೆಸರು. ಇನ್ನು ಮಣಿಪುರ ಚಕ್ರ ಅದು ಅಗ್ನಿತತ್ವ. ಆ ಮಣಿಪುರ ಚಕ್ರದಲ್ಲಿ ಅಗ್ನಿತತ್ವ ಇರುವುದಕ್ಕೆ ಈ ಅಗ್ನಿಯನ್ನು ತಮ್ಮ ಒಳಗೆ ಜಾಗೃತಗೊಳಿಸುವವರು ಅಂತ ಹೇಳಿದರೆ ಹೆಚ್ಚು ಮೆಣಸನ್ನೆಲ್ಲ ತಿನ್ನುವವರು. ತುಂಬ ಖಾರದ ಮೆಣಸು ಯಾವುದು ಕೇಳಿದ್ರೆ ಆಂಧ್ರ ಚಿಲ್ಲಿ ಅಂತ. ಹಾಗೆ ಈ ಮಣಿಪುರ ಚಕ್ರದ ಅಗ್ನಿತತ್ವದಿಂದಾಗಿ ಹಾಗೆ ಅಲ್ಲಿಂದ ವಿಷ್ಣು ಗ್ರಂಥಿ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಆಂಧ್ರದಲ್ಲಿ ತಿರುಪತಿ ಇರುವುದು, ಶ್ರೀನಿವಾಸ ಇರುವುದು, ಹಾಗೆ ಮಲ್ಲಿಕಾರ್ಜುನ ಇರುವುದು. ಇನ್ನು ಮಣಿಪುರ ಚಕ್ರ ಏನಿದೆ ಇದು ಮನೋಮಯ ಕೋಶ ಇರುವಂಥ ಜಾಗ. ಮೂಲಾಧಾರ ಅನ್ನಮಯ ಆದರೆ ಸ್ವಾಧಿಷ್ಠಾನ ಚಕ್ರ ಪ್ರಾಣಮಯ ಕೋಶ, ಹಾಗೆ ಮಣಿಪುರ ಚಕ್ರ ಮನೋಮಯ ಕೋಶ. ಈ ಪಲ್ಲವರೆಲ್ಲ ಏನಿದ್ರು ಹಿಂದೆ ರಾಜನವರು, ಇವರೆಲ್ಲರೂ ಆಂಧ್ರದವರು. ಇನ್ನು ಈ ಆಂಧ್ರದ ಭಾಷೆಯಲ್ಲಿಯೂ ಹೆಚ್ಚಿನ ಶಬ್ದಗಳೆಲ್ಲವೂ ಸಂಸ್ಕೃತಕ್ಕೆ ಸಂಬಂಧಪಟ್ಟದ್ದು. ಇನ್ನು ಅದಾದ ನಂತರ ಇನ್ನು ಅನಾಹತ ಚಕ್ರ ಅಂತ. ಈ ಅನಾಹತ ಚಕ್ರಕ್ಕೆ ಬರುವಾಗ ಅಲ್ಲಿ ಅನಾಹತ ಚಕ್ರದಲ್ಲಿ 12 ದಳಗಳಿದೆ. ಈ 12 ದಳಗಳಲ್ಲಿ ಮೊದಲ ಅಕ್ಷರ ಬರೋದು ಕ ಅಂತ. ಅಂದರೆ ಕ ಕ ಗ ಗ ಞ ಚ ಚ ಜ ಜ ಞ ಟ ಠ ಅಂತ 12 ಅಕ್ಷರಗಳು. ಇನ್ನು ಮಧ್ಯದಲ್ಲಿ ಎಂ ಅಂತ ಒಂದು ಅಕ್ಷರ ಇದೆ. ಹಾಗೆ ಈ ಕ ಅನ್ನುವಂಥ ಅಕ್ಷರ ಅದು ಅನಾಹತ ಚಕ್ರದಿಂದ ಭಾವನೆಯಿಂದ ಹುಟ್ಟುತ್ತದೆ. ಆಗ ಅಲ್ಲಿ ಕನ್ನಡ ಅಂತ. ಈ ಕನ್ನಡ ಯಾರು ಕೇಳಿ ಅವರು ಕರ್ನಾಟಕದವರು. ಇನ್ನು ಕನ್ನಡ ಅಕ್ಷರ ಹಾಗೆ ತೆಲುಗು ಅಕ್ಷರ, ಈ ಅಕ್ಷರಗಳೆಲ್ಲವೂ ಒಂದರ ಹಾಗೆ ಸಾಮ್ಯತೆ ಇದೆ. ಇನ್ನು ಹನುಮಂತ ಹುಟ್ಟಿದಂಥ ಕಿಷ್ಕಿಂದೆ ಇದೆಲ್ಲವೂ ಅಲ್ಲಿಯ ಹಂಪೆಯಲ್ಲಿರುವುದು. ಇನ್ನು ಅದಲ್ಲದೆ ಕನ್ನಡದ ಶಬ್ದ ನಾವು ಯಾವುದನ್ನು ಉಚ್ಚರಿಸ್ತೇವೆ ಅದರ ಅರ್ಥವು ಅದೇ ಇರ್ತದೆ. ಹಾಗೆಯೇ ಇನ್ನು ಈ ಕನ್ನಡದಲ್ಲಿ 80% ಶಬ್ದಗಳೆಲ್ಲವೂ ಸಂಸ್ಕೃತದ್ದೇ. ಇನ್ನು ಹಾಗೆ ಅನಾಥ ಚಕ್ರಕ್ಕೆ ನವಮಲ್ಲಿಕ ಅಂತ ಹೂ, ಇನ್ನು ವಿಷ್ಣು ಗ್ರಂಥಿ, ಇನ್ನು ಶ್ರೀನಿವಾಸ ಇದೆಲ್ಲವೂ ಈ ಅನಾಥ ಚಕ್ರಕ್ಕೆ ಸಂಬಂಧಪಟ್ಟ. ಅದಲ್ಲದೆ ಅನಾಥ ಚಕ್ರದಲ್ಲಿ 10 ವಿಧದ ನಾದಗಳಿದೆ. ಆ 10 ವಿಧದ ನಾದಗಳು ಅನಾಥ ಚಕ್ರದಲ್ಲಿ ಇದ್ದದ್ದಕ್ಕೆ ಇಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೇಳುದು. ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಇದು ಎರಡೇ ಇರುವುದಿಲ್ಲ. ತಮಿಳುನಾಡಿನವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೇ ಹೇಳಬೇಕು. ಇನ್ನು ಮಲಯಾಳಿಯವರು ಹಾಡುವುದಿದ್ರು ಸಹ ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೇ ಹಾಡಬೇಕು. ತಮಿಳಿನವರು ಹಾಡುವುದಿದ್ರು ಸಹ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೇ ಹಾಡಬೇಕು. ಯಾಕೆಂದರೆ ಅದು ಭಾವನೆಗೆ ಸಂಬಂಧಪಟ್ಟದ್ದು. ಇನ್ನು ಹಾಗೆಯೇ ಈ ಹಿಂದೆ ನಾನು ಸಂಚಿಕೆಯಲ್ಲಿ ಹೇಳಿದ್ದೆ, ಈ ಎದೆಯ ಎದುರಿಗೆ ಒಂದು ಚಾಮುಂಡಿ ಅನ್ನುವಂಥ ಒಂದು ಶಕ್ತಿ ಉಂಟು. ಅದಕ್ಕೋಸ್ಕರ ನಮಗೆ ಅಲ್ಲಿ ಮೈಸೂರಿನಲ್ಲಿ ಚಾಮುಂಡಿ ಅಂತ ಹೇಳುವುದು, ಮೈಸೂರು ಚಾಮುಂಡಿ. ಅವಳಿಗೆ ಏನಾಗಿದೆ, ಅವಳು ಚಾಮುಂಡಿ ಅಲ್ಲ, ಅವಳು ರಾಜರಾಜೇಶ್ವರಿ, ಸಿಂಹದ ಮೇಲೆ ಕುಳಿತವಳು, ಮಹಿಷಾಸುರನನ್ನು ಕೊಂದವಳು, ಮಹಿಷಮರ್ದಿನಿ. ಮಣಿಪುರ ಚಕ್ರಕ್ಕೆ ಭಕ್ತ ಗಣಪತಿ ಅಂತ, ಹಾಗೆ ಅನಾಥ ಚಕ್ರಕ್ಕೆ ವೀರ ಗಣಪತಿ ಅಂತ. ವಿಶುದ್ಧಿ ಚಕ್ರಕ್ಕೆ ಬರುವಾಗ ಆ ವೀರ ಗಣಪತಿ ಅಂತ ಬರುವಾಗ ಹೇಗೆ ಪಲ್ಲವರನ್ನು ಮಯೂರವರ್ಮ ಸೋಲಿಸಿದ, ಹಾಗೆ ಸೋಲಿಸಿದ್ರಿಂದ ಕರ್ನಾಟಕಕ್ಕೆ ಮೊದಲ ರಾಜ ಯಾರು ಕೇಳಿದರೆ ಅದು ಮಯೂರವರ್ಮ ಅಂತ. ಯಾಕೆ ಮಯೂರವರ್ಮ ಬಂದ ಕೇಳಿದರೆ ಮಯೂರವರ್ಮನಲ್ಲಿ ಆ ವೀರ ಗಣಪತಿ ಕಾರ್ಯಾಚರಿಸಿತ್ತು. ಯಾಕಂದ್ರೆ ಅಲ್ಲಿ ಕನ್ನಡ ಎಲ್ಲ ಅಲ್ಲಿಂದ ಪ್ರಾರಂಭ ಅದು. ಅಂದರೆ ಆ ಕನ್ನಡ ಹಿಂದೆಯೂ ಇತ್ತು. ಆ ಹಿಂದೆ ಇದ್ದಂಥ ಕನ್ನಡವನ್ನು ಈ ಶಿಲಾಶಾಸನಗಳಿಗೆಲ್ಲ ತಂದದ್ದು ಈ ಮಯೂರವರ್ಮನ ಕಾಲದಲ್ಲಿ. ಇನ್ನು ವಿಶುದ್ಧಿ ಚಕ್ರ, ಈ ವಿಶುದ್ಧಿ ಚಕ್ರ ಆಕಾಶ ತತ್ವ. ಅದರಲ್ಲಿ 16 ದಳಗಳಿದೆ. ಸ್ವರಗಳೆಲ್ಲವೂ ಹುಟ್ಟಿದ್ದು ಅದೇ ವಿಶುದ್ಧಿ ಚಕ್ರದಿಂದ, ಆಕಾಶ ತತ್ವದಿಂದ ಅಂತ ಹೇಳಿದರೆ ಆಕಾಶ ಅನ್ನುವಂಥ ಶಿವ, ಹಾಗೆ 16 ಶಕ್ತಿಗಳು. ಈ 16 ಶಕ್ತಿಗಳಂತ ಹೇಳುವಾಗ
ಚಂದ್ರನಿಗೆ 16 ಕಲೆಗಳಿದೆ. ಈ ಚಂದ್ರನಿಗಿರುವಂತಹ 16 ಕಲೆಗಳೆನ್ನುವಂತಹ ಶಕ್ತಿಯಿಂದ ಯಾವುದು ಉತ್ಪನ್ನ ಆಯ್ತು, ಇಲ್ಲಿ ಯಾವುದು ಹುಟ್ಟಿತು ಅಂತ ಆಕಾಶದಲ್ಲಿ ಈ ಪೃಥ್ವಿ ತತ್ವದ ದೇಹ ಇದೆ. ಇದರ ಒಳಗೆ ಪರದ ಸ್ಥಿತಿಯಲ್ಲಿರುವಂತಹ ಚಕ್ರಗಳೆಲ್ಲ ಇದೆ. ಹಾಗೆ ಲಿಂಗ ಶರೀರ ಇದೆ. ಹಾಗೆ ಈ ಶರೀರದಲ್ಲಿ ವಿಷ್ಣು ತತ್ವ ಇದೆ. ಇನ್ನು ಆಕಾಶ ತತ್ವದಲ್ಲಿರುವಂಥ ಈ 7 ಚಕ್ರಗಳು, ಅದು ಹೇಗೆ ಆಕಾಶ ತತ್ವ ಅಂತ ಹೇಳಿದ್ರೆ ಪ್ರತ್ಯಾತ್ಮಿಕಾಯ ಗಂಧಂ ಪರಿಕಲ್ಪಯಾಮಿ ಅಂತ ಹೇಳುವಾಗ, ಹಾಗೆ ಆಕಾಶಾತ್ಮಿಕಾಯ ಪುಷ್ಪಂ ಪೂಜಯಾಮಿ ಅಂತ ಹೇಳಿಕೊಂಡು ಆಕಾಶ ತತ್ವವನ್ನೇ ಹೂ ಅಂತೇಳಿ ದೇವರಿಗೆ ಸಮರ್ಪಣೆ ಮಾಡುವುದು. ಅಂತ ಆಕಾಶ ತತ್ವದಲ್ಲಿ ಈ 7 ಚಕ್ರಗಳಿದೆ. ಈ 7 ಚಕ್ರಗಳು 7 ತಾವರೆಗಳು, 7 ಬಣ್ಣದ 7 ತಾವರೆಗಳು. ಹಾಗೆ ಈ ಲಿಂಗ ಶರೀರದ ಉತ್ತರದಿಂದ ದಕ್ಷಿಣಕ್ಕೆ ಕಾಂತೀಯ ಬೆಳಕು, ಮ್ಯಾಗ್ನೆಟಿಕ್ ವೇವ್ಸ್ ಹರಿಯುತ್ತದೆ. ಅದಕ್ಕೆ ಗಂಗಾ ತರಂಗ ಅಂತ ಹೆಸರು. ಅಂತ ಗಂಗಾ ತರಂಗ ಹರಿದು ಅದು ಯಮುನಾ ಅನ್ನುವಂಥ ಅದರ ದಕ್ಷಿಣ ಧ್ರುವಕ್ಕೆ ಹೋಗ್ತದೆ. ದಕ್ಷಿಣ ಧ್ರುವಕ್ಕೆ ಹೋಗಿ ಅದು ಒಳಮುಖವಾಗಿ ತಿರುಗಿ ವಿದ್ಯುತ್ ಕಾಂತೀಯ ತರಂಗ ಆಗಿ ಮೇಲೆ ಬರ್ತದೆ. ಹೀಗೆ ಮೇಲೆ ಬರುವಂತಹ ವಿದ್ಯುತ್ ಕಾಂತೀಯ ತರಂಗ ಏನಿದೆ ಅದು ವಹ್ನಿ ಅಂತ, ಚಕ್ರಗಳಲ್ಲಿ ಅದಕ್ಕೆ ವಹ್ನಿ ಅಂತ ಹೆಸರು. ಅದೇ ಮಣಿಪುರ ಚಕ್ರಕ್ಕೆ ಬರುವಾಗ ಅದಕ್ಕೆ ರುದ್ರ ಅಂತ ಹೆಸರು. ರೋದಯತೆ ಇತಿ ರುದ್ರ, ರುದಿರಾಯತೆ ಇತಿ ರುದ್ರ. ಸೊ ಅಂತ ರುದ್ರ ಅನ್ನುವಂಥ ಅಗ್ನಿ ತತ್ವ ದಕ್ಷಿಣದಿಂದ ಉತ್ತರಕ್ಕೆ ನಿರಂತರವಾಗಿ ಹರಿತಾ ಇರ್ತದೆ. ಈ ನಿರಂತರವಾಗಿ ಹರಿಯುವಂಥ ಯಾವ ವಿದ್ಯುತ್ ಕಾಂತೀಯ ತರಂಗ ಇದೆ ಇದಕ್ಕೆ ತುಳು ಅಂತ ಹೆಸರು. ತುಳು ಹೇಳಿದ್ರೆ ತೂ ಅಂತ ಹೇಳಿದ್ರೆ ತೂ ಅಗ್ನಿ ಅಂತ, ಬೆಂಕಿ ಅಂತ. ಲೂ ಅಂತ ಹೇಳಿದ್ರೆ ಲಾ ಅಂತ ಹೇಳಿದ್ರೆ ನಳ ಅಂತ. ನಳ ಹೇಳಿದ್ರೆ ಟ್ಯಾಪ್. ಹೇಗೆ ಟ್ಯಾಪಿನಿಂದ ನೀರು ರಭಸವಾಗಿ ಕೆಳಗೆ ಹರಿಯುತ್ತದೆ, ಅದೇ ರೀತಿ ಇಲ್ಲಿ ಟ್ಯಾಪ್ ಹೇಗಂದ್ರೆ ಕೆಳಗಿನಿಂದ ಮೇಲೆ ಹರಿಯುವುದು. ಹಾಗೆ ಕೆಳಗಿನಿಂದ ಮೇಲೆ ಹರಿಯುವಾಗ ಅದು 6 ಚಕ್ರಗಳನ್ನು ದಾಟಿ ಮೇಲೆ ಹೋಗುದು. ಈ 6 ಚಕ್ರಗಳನ್ನು ದಾಟಿ ಮೇಲೆ ಹೋಗುವಾಗ ಇಲ್ಲಿ ವಿಶುದ್ಧಿ ಚಕ್ರದ ತನಕ 48 ದಳಗಳು, ಇನ್ನು ಲಂ ವಂ ರಂ ಯಂ ಹಂ ಅನ್ನುವಂಥ 5 ಅಕ್ಷರಗಳು, ಒಟ್ಟಿಗೆ 53 ಅಕ್ಷರಗಳು. ಇನ್ನು ಆಜ್ಞಾ ಚಕ್ರದ ಒಂದು ಓಂ, ಹಾಗೆ ಅನಾಥ ಚಕ್ರದ 10 ವಿಧದ ನಾದಗಳು, ಒಟ್ಟಿಗೆ 64 ಭೈರವರು ಸುತ್ತಲೂ ಪಸರಿಸ್ತಾರೆ. ಹೀಗೆ ಸುತ್ತಲೂ ಪಸರಿಸುವಂತ ಈ 64 ಭೈರವರು ಯಾರು ಕೇಳಿದ್ರೆ ಅದು ಅಕ್ಷರಗಳು. ಈ ಅಕ್ಷರಗಳೆಲ್ಲವೂ ಸಂಸ್ಕೃತದ್ದು. ಹಾಗಾದ್ರೆ ಇಲ್ಲಿ ಸಂಸ್ಕೃತದ ಅಕ್ಷರ ಇಲ್ಲಿ ಹುಟ್ಟಬೇಕಿದ್ರೆ, ಸಂಸ್ಕೃತದ ಅಕ್ಷರ ಇಲ್ಲಿಂದ ಹೊರಗೆ ಬರಬೇಕಿದ್ರೆ ಮೊದಲು ಆ ತುಳು ಅನ್ನುವಂಥ ಯಾವ ವಿದ್ಯುತ್ ಕಾಂತೀಯ ತರಂಗ ಉಂಟು ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯಬೇಕು. ಹೀಗೆ ಉತ್ತರಕ್ಕೆ ಹರಿಯುವಾಗ ಅದು ಹೇಗೆ ಹರಿಯುತ್ತದೆ? ಅದು ಉತ್ತರಕ್ಕೆ ಹರಿಯುವಾಗ ಅದು ಆ ಈ ಊ ಎ ಐ ಓ ಔ ಅಂ ಅಂತ ಓಂ ಅಂತ ಹರಿಯುವುದು. ಅಂದ್ರೆ ಒಂದು ಓಮನ್ನು 16 ತುಂಡು ಮಾಡಿದ್ರೆ ಅಲ್ಲಿ ಆದಿಂದ ಅಂ ಆ ತನಕ 16 ಅಕ್ಷರಗಳು ಬರ್ತದೆ. ಇನ್ನು ಅದರ ಮಧ್ಯದಲ್ಲಿ ಋ ಋ ಅಂತ ಉಂಟು, ಅದು ನಾನು ಹಿಂದೆ ಹೇಳಿದ್ದೇನೆ, ಅದು ಮೂಲಾಧಾರದ ಸಹಸ್ರಾರ್ಧವರೆಗಿರುವಂತಹ ಸಪ್ತರ್ಷಿಗಳು. ಇಂಥ ತುಳು ಇಲ್ಲಿ ಇರುವುದು ಎಲ್ಲಿ ಕೇಳಿದ್ರೆ ಆಕಾಶ ತತ್ವದಲ್ಲಿ, ಸದಾಶಿವ ಅನ್ನುವಂಥ ತತ್ವದಲ್ಲಿ. ಈ ಕಾರ್ಯಕ್ರಮವನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.